ನಮಸ್ಕಾರ ರೀಪ್ಪ ಎಲ್ಲರಿಗೂ. ಮತ್ತೊಂದೇನು ದೊಡ್ಡ ಟಂಬಾಮ್ ಸುದ್ದಿ ತೊಗೊಂಬಂದು ನೋಡ್ರಿ, ಭಾಳ ಮೆಸ್ತೀರಿ. ಟೀಕಾನು ಮಾಡೋರ ಬಿಡ್ರಿ ನೀವು. ಅಂಧ ಭಕ್ತರು ಇರ್ತಾರಲ್ಲ ಟೀಕಾ ಮಾಡೋರ, ನಮಗೆ ಟೀಕಾ ಎಟ್ಟು ಮಾಡ್ತಿರಲ್ಲ ಮತ್ತು ನಮಗೆ ಹುರುಪ್ ಬರ್ತೈತಿ ಹೇಳಕ್ಕೆ. ಯಾಕೆ ಸತ್ಯಾಂಶ ಹೇಳ್ತವಲ್ಲ ನಾವು. ನೋಡ್ರಿ, ಭಾರತ ದೇಶದಾಗ ಬಡತನದಿಂದ ಪರಿಸ್ಥಿತಿ ಇರುವಂಥವ್ರು ಎಷ್ಟು ಮಂದಿ ಅದಾರ? 80 ಮಂದಿ ಅದಾರ. 20 ಮಂದಿ ಶ್ರೀಮಂತರು ರೀ. ಅದ್ರಾಗ ಅಗರ್ಭ ಶ್ರೀಮಂತರು 10 ಮಂದಿ. 5 ಮಂದಿ ದೊಡ್ಡ ಶ್ರೀಮಂತರು ಅವ್ರು, ಜಗತ್ತಿಗೆ ಪೈಪೋಟಿಯಲ್ಲಿ ಕೊಂಡುವಂಥ ಶ್ರೀಮಂತರ. ಆದರೆ 80 ಮಂದಿ ಅವಲಂಬಿತ ಏನಿದಾರ ರೀ? ಇವತ್ತು ರೈಲ್ವೆದಾಗ ತಿರುಗಾಡೋ ಸಲುವಾಗಿ ಅದಾರ ಪಾಪ ಅವಲಂಬಿತ. ನೋಡ್ರಿ, 60-70 ಕಿಲೋಮೀಟ್ರ್ದಾಗ 10-11 ರೂಪಾಯಿ ಟಿಕೆಟ್ ಇತ್ತು ರೈಲ್ವೆ, ಪ್ಯಾಸೆಂಜರ್ ರೈಲ್ವೆ. ಎಷ್ಟೋ ಬಡವ್ರು ಹೋಗಿ ಬಡವ್ರು ಮತ್ತು 20-30 ರೂಪಾಯಿ ಖರ್ಚು ಮಾಡಿ ಊಟ ಮಾಡ್ಕೊಂಡು ಮನೆಗೆ ಬಂದು ತಮ್ಮ ಸಂಸಾರ ಸಾಗಣೆ ಮಾಡ್ತಿದ್ರು, ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಹೋಗ್ತಿದ್ರು. ಈಗ ಮೋದಿ ಸಾಹೇಬ್ರು ಏನು ಮಾಡಾಕತ್ತಾರ? ಆ ಟಿಕೆಟ್ ಈಗ 4 ಪಟ್ಟು ಹೆಚ್ಚಾಗೈತ್ರಿ. 50-60 ರೂಪಾಯಿ ಕೊಟ್ಟು ಹೋಗುವಂಥ ಪರಿಸ್ಥಿತಿ ಬಂದೈತಿ. ಆಮೇಲೆ ಇದಕ್ಕೆ ಏನಂತೀರಿ ನೀವು? ಅಚ್ಚೇ ದಿನ ಹೆಂಗೆ ಒಳ್ಳೆಯ ದಿನಗಳು ಬರುತ್ತವೆ ಅಂಥೇಳಿ ಘಂಟಾಘೋಷವಾಗಿ ಪ್ರತಿ ವೇದಿಕೆ ರ್ಯಾಲಿ ಮುಖಾಂತರ ಹೇಳಿದಿರಿ ಮೋದಿ ಸಾಹೇಬ್ರ. ಇವತ್ತು ಏನಾಯ್ತು ಪರಿಸ್ಥಿತಿ? 11 ರೂಪಾಯಿ ಟಿಕೆಟ್ 60 ರೂಪಾಯಿ ಆಯ್ತು. ಜನ ಏನು ಭಿಕ್ಷೆ ಬೇಡ್ಬೇಕ್ರಿ? ಓ ಹೆಂಗೇನ್ರಿ? ಇದಕ್ಕೆ ಟೀಕೆ ಟಿಪ್ಪಣಿ ಮಾಡಕ್ಕಂತ ಭಕ್ತರು ವಿಚಾರ ಮಾಡೋದಿಲ್ಲ ರೀ. ವಿಡಿಯೋ ನೋಡಿದ ತಕ್ಷಣ ಮೋದಿನ ಅಂತಾರೆ. ಮೋದಿ ವೈಯಕ್ತಿಕ ನಾವ್ಯಾಕೆ ಬೇಯೋಣ್ರಿ? ಮೋದಿ ಭಾರತದ ಪ್ರಧಾನಮಂತ್ರಿ, ಗೌರವಾನ್ವಿತ ಹುದ್ದೆ ಇದ್ದಂಥ ಒಬ್ಬ ಜನನಾಯಕ ಅಂತೀವಿ ನಾವು. ಆದ್ರೆ ಪ್ರಧಾನಮಂತ್ರಿಯಿಂದ ನಮಗೆ ಏನು ಅಪೇಕ್ಷೆ ಇರ್ತೈತಿ ರೀ? ಗರೀಬಿ ಹಠಾವ್ ಮಾಡ್ಬೋದು, ಬಡತನ ನಿವಾರಣೆ ಮಾಡ್ಬೋದು, ಕೈಗೆ ರಟ್ಟೆಗೆ ಕೆಲಸ ಇಲ್ದವಂಗೆ ಕೆಲಸ ಕೊಡ್ಬೋದು, ಉದ್ಯೋಗ ಇಲ್ದವಂಗೆ ಒಂದು ಉದ್ಯೋಗ ಕೊಡ್ಬೋದು, ಸಣ್ಣ ಸಣ್ಣ ಕಾರ್ಖಾನೆ ಮಾಡೋ ಸಲುವಾಗಿ ಸಪೋರ್ಟ್ ಮಾಡ್ಬೋದು, ಸಬ್ಸಿಡಿ ಸಾಲ ಸೌಲಭ್ಯ ಕೊಡ್ಬೋದು. ನೀವೇನು ಕೊಡತ್ತೀರಿ? ಪ್ರತಿಯೊಂದು ಖಾಸಗೀಕರಣ ಮಾಡಾಕತ್ತೀರಿ. ಖಾಸಗೀಕರಣ ಮಾಡಿದ್ರೆ ನಮಗೆ ಭಾಳ ಉಪಯೋಗ ಅಂತ ತಿಳಿದಿದ್ರು ನಾವು. ಅಂದ್ರೆ ಕಡಿಮೆ ಆಕೈತಿ ರೇಟ, ಖಾಸಗಿ ಒಂದು ಸ್ವಲ್ಪ ತೋತಾನು, ನಮಗೂ ಒಂದು ಸ್ವಲ್ಪ ರಿಯಾಯಿತಿ ಕೊಡ್ತಾನಂತೇಳಿ. ಇತರಾಗ ಖಾಸಗಿ ಶ್ರೀಮಂತ ಆಗವ್ರಿ, ಅಡಾನಿ ಅಂಬಾನಿನಂತವ್ರ. ಆದ್ರೆ ಇಲ್ಲಿ ಬಡವ ಮತ್ತು ದುಪ್ಪಟ್ಟು ರೇಟ್ನ್ಯಾಗ ಪ್ರತಿಯೊಂದು ಇವತ್ತು ವಸ್ತು ನೋಡ್ರಿ ನೀವು ಮಾರ್ಕೆಟ್ದಾಗ 4 ಪಟ್ಟು ಹೆಚ್ಚಾಗೈತಿ. ಹಂಗಾದ್ರೆ ಮತ್ತು ಅಚ್ಚೇ ದಿನ ಹೆಂಗೆ ಬರ್ತಾವ್ರಿ? ಯಾವಾಗ ನಮ್ಮ ಹಳದಿ ಕೆಂಪು ನೋಟ್ ಹೋತು ಆವಾಗ ಬರಗಾಲ ಬತ್ತು, ಆ ನೋಟಿನ ಶಾಪ ಬತ್ತು. ಆ ನೋಟಿಗೆ ಏನಂತ ಪೂಜೆ ಮಾಡ್ತಿದ್ದು ನಾವು? ಮಹಾಲಕ್ಷ್ಮಿ ಅಂತ ಪೂಜೆ ಮಾಡ್ತಿದ್ದು. ಅದನ್ನು ತಗೊಂಡು ಹೋಗಿ ರದ್ದಿ ಮಾಡಿ ಈಗ ಬಿಟ್ಟಾರ ನೋಡ್ರಿ. ಎಂಥ ನೋಟ್ಗಳದಾವು ಕಿಶೆದಾಗ ನೆಟ್ಗೆ ನಿಂದ್ರಾಕು ತಯಾರಿಲ್ಲ ಅವು. 1 ವಾರ 2 ವಾರದಾಗ ಹೊಸ ನೋಟ ಹಳಿ ನೋಟ ಕಾಣಕತ್ತೈತಿ ಬೆಂಗಳೂರು ಸುರಿಸಿ. ಅವು ಹೆಂಗಿದ್ದು ನೋಡ್ರಿ ನೋಟ. ಈಗ ಇದು ಹಿಂಗೆ ಅಂದ ತಕ್ಷಣ ಏನು ಮಾತಾಡ್ತಾರು? ಹಳಿದು ಹೇಳಾಕತ್ತಾರ 70 ವರ್ಷದಿಂದ ಲೂಟಿ ಮಾಡ್ಯಾರ ಅಂತೇಳಿ. ಅವ್ರು 70 ವರ್ಷದಿಂದ ಲೂಟಿ ಮಾಡ್ಯಾರಂದ್ರೆ ಇವತ್ತು ರೈಲ್ವೆಗಳು ಇರ್ತಿದ್ದು, ವಿಮಾನಗಳು ಇರ್ತಿದ್ದು, ಕಾಲೇಜ್ಗಳು ಇರ್ತಿದ್ದು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇರ್ತಿತ್ತು, ದೊಡ್ಡ ದೊಡ್ಡ ಕಾರ್ಖಾನೆಗಳು ಇರ್ತಿದ್ದು, ಇವತ್ತು ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಇರ್ತಿದ್ದು, ಪ್ರತಿಯೊಬ್ಬರಿಗೆ ಬೀಜ ಕೊಡುವಂಥ ವ್ಯವಸ್ಥೆ ಇರ್ತಿತ್ತು, ಸಬ್ಸಿಡಿ ಇರ್ತಿತ್ತು, ಎಲ್ಲ ಇರ್ತಿತ್ತು. ಇಲ್ಲೂ 70 ವರ್ಷದಿಂದ ಲೂಟಿ ಮಾಡ್ಯಾರಂದ್ರೆ ಏನತಕ್ಕ ಓಡಿ ಹೋಗ್ತಿದ್ರು ಅವರು ವಿದೇಶಕ್ಕೆ. ಅವ್ರು ಯಾಕೆ ಇಲ್ಲಿ ಉಳಿದಾರ? ತಮ್ಮ ದೇಹವನ್ನು, ತಮ್ಮ ಜೀವವನ್ನು ದೇಶಕ್ಕಾಗಿ ತ್ಯಾಗ ಮಾಡಿದ್ರಿ. ಹಂತಕರ ಗುಂಡಿಗೆ ಬಲಿಯಾದರು. ತಾಯಿ ಬಲಿಯಾಗ್ತಾಳ, ದಿವಂಗತ ಇಂದಿರಾ ಗಾಂಧಿ, ಮಗ ದಿವಂಗತ ರಾಜೀವ್ ಗಾಂಧಿ, ಹತ್ಯಾಕಾಂಡ, ಭಯೋತ್ಪಾದಕರ ಬಾಂಬ್ ಸ್ಫೋಟಿಗೆ ಪುಡಿ ಹಾಕ್ತಾರ. ಯಾಕೆ ಬೇಕಾಗಿತ್ತು? ಇವತ್ತು ಆ ಮಹಿಳೆ ವಿಧವೆಯಾಗಿ ಇವತ್ತು ಭಾರತ ದೇಶದಾಗ ಯಾಕೆ ಇರಬೇಕಾಗಿತ್ತು ಹೇಳ್ರಿ ನೋಡೋಣ. ಹೋಗ್ಬೇಕಾಗಿತ್ತು ತವ್ರ ಮನೆಗೆ. ನನ್ನ ಗಂಡನ ಮನೆಯದು, ನಮ್ಮ ಭಾರತದ ಸೊಸೆ, ನಮ್ಮ ಭಾರತದ ಸೊಸೆ. ನಾವು ನಮ್ಮ ಸೊಸೆಗೆ ಗೌರವ ಕೊಡಲಿಲ್ಲ ಅಂದ್ರೆ ಮತ್ತು ನಿಮ್ಮದು ಎಂಥ ಮರ್ಯಾದೆ, ಮಾನ ಮರ್ಯಾದೆ, ಗೌರವ, ಸಂಸ್ಕೃತಿ ಹೇಳ್ರಿಪ್ಪ. ನಾ ಬಂದಿದ್ದು ಮೊದಲು ಅಚ್ಚೇ ದಿನ ಹೆಂಗೆ ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತಗ ಕಟ್ಟದ್ನೀಗ ನಿಮಗೆ ಚುರುಕು ಹತ್ತೈತಿ ನೋಡ್ರಿ. ಈಗ ಮತ್ತೆ ಯಾಕೆ ಚುರುಕು ಹತ್ತೈತಿ ಹೇಳ್ರಿ? ಮೋದಿ ಬಗ್ಗೆ ಭಾಳ ಬೈತಾರೆ ರೀ. ಇದು ಕಾಂಗ್ರೆಸ್ ಚಾನಲ್ ಅತ್ತಾರ. ನಾನು ಮೋದಿ ಒಂದೊಂದು ಒಳ್ಳೆ ಕೆಲಸ ಮಾಡಿದಾಗ ಹೇಳಿದಾಗ ನೀವು ಕಾಂಗ್ರೆಸ್ ಬಗ್ಗೆ ಹಿಡಿಯೋ ಚಾನಲ್ ಅಂತಾರೆ. ಎತ್ತರೆ ಸಾವಿನ ಹೇಳ್ರಿ, ಹೊಯ್ಕೊಳ್ಳಿ ನಿಮ್ಮ ಮುಂದೆ. ಎತ್ತು ಹೇಳ್ರಿ, ಎತ್ತು ಹೇಳ್ತಾರೆ, ಎತ್ತು ಹೇಳ್ರಿ, ಎತ್ತು ಹೇಳ್ತಾರೆ. ಯಾವ ಒಳ್ಳೊಳ್ಳೆ ಕೆಲಸ ಮಾಡ್ಯಾನ ಅದನ್ನು ಸಾಧನೆ ಅಂತ ಹೇಳ್ಬೇಕಲ್ಲ ನಾವು. ಅದನ್ನು ಮಾಡಿ ತೋರಿಸೋ ಸಲುವಾಗಿ ನಾವು ಮತ್ತೆ ಸುದ್ದಿ ಪ್ರಸಾರ ಮಾಹಿತಿ ಕೇಂದ್ರ ಅಂದ್ರೆ ಏನು ರೀ? ಸುದ್ದಿ ಎದಕ್ಕಂತಾರೆ? ನಿಜಾಂಶ ಹೇಳ್ಬೇಕಲ್ಲ. ಎಷ್ಟು ಬಡವ್ರು ಇವತ್ತು ತತ್ತರಿಸಾಕತ್ತಾರೆ ನೋಡ್ರಿ. ಒಂದೇ ಉದಾಹರಣೆ ಹೇಳ್ತಾನೆ. 60 ಕಿಲೋಮೀಟ್ರಿಗೆ 11 ರೂಪಾಯಿ ಟಿಕೆಟ್ ಇದ್ದದ್ದು ಇವತ್ತು 60 ರೂಪಾಯಿ ಆಗೈತಿ. ಯಾಕಾತು ಅನ್ನೋದೊಂದು ಅಂಧಭಕ್ತ ಒಬ್ಬ ಕೇಳೋದಿಲ್ಲ. 100 MP ಅದಾರ. ಒಂದು ದಿವಸ ಆಮನೆ ಸಾಮನೆ ಕೂತು ಮೋದಿಯವ್ರ ಜೊತೆ ಮಾತಾಡಿದ್ದಿಲ್ಲ. ಇಂದಿರಾ ಗಾಂಧಿ ಎಲ್ಲರನ್ನೂ ಕರ್ಕರ್ದು ಮಾತಾಡ್ತಿಳ, ಪುಣ್ಯಾತ್ಮಳ.
ದೇವತಾ ಮನುಷ್ಯಳ್ರಿ ಪಾಪ ಎಲ್ಲಾರನ್ನೂ ಕರ್ಕರ್ದ ಮಾತಾಡ್ಸಿದ್ಲ. ಬರ್ರಿ ಏನಿದೆ ನಿಮ್ಮ ರಾಜ್ಯದ ಸಮಸ್ಯೆ, ಆಮನೆ ಸಾಮನೆ ಕೂತು ಮಾತುಕತೆ ಹಾಕಿದ್ದು. ಈ ಅಂದರೆ ನೋಡಿರಿ ಇವರು ಒಂದರೆ ದಿವಸ ಲೋಗೋ ಹಿಡಿದು ಒಂದೇನೆ ಏನಾರ ಒಂದು ಬೈಟ್ ಕೊಟ್ಟಾರ, ಒಂದು ಪ್ರೆಸ್ ಮೀಟ್ ಮಾಡ್ಯಾರ ಪ್ರಧಾನಮಂತ್ರಿ ಮೋದಿ ಸಾಹೇಬರು. ಇದಕ್ಕೇನಂತೀರಿ, ಅವ್ರು ಪ್ರೆಸ್ ಮೀಟ್ ಮಾಡೋಕೆ ಬಿಟ್ಟಾರಲ್ಲ ಇಲ್ಲಿ ಭಕ್ತರನ್ನ, ಆ ಭಕ್ತರ ಪ್ರೆಸ್ ಮೀಟ್ ಮಾಡ್ಕೊತ ಹೋಗ್ತಾರ. ಆಡಂಬರವಾಗಿ ವೈಭವೋಪೇರಿತವಾಗಿ ಏನೇನು ಮಾತಾಡ್ತಾರ್ರಿಪ್ಪ, ಅದನ್ನು ಮಾತಾಡೋದು ನೋಡಿದ್ರೆ ಅವು ಹೆಂಗೆ ವ್ಯಂಗ್ಯಗಳು ಸಹಿತ ಅವ್ರಿಗೆ ಹಾಕ್ತಾರೋ ಅದು ನಾಚಿಕೆ ಮಾನ ಮರ್ಯಾದೆ ಇಲ್ಲ. ನಾವು ದೇಶ ಬಡತನದಿಂದ ಕೂಡಿದಂಥ ದೇಶ, ಸರ್ವ ಜಾತಿಗಳ ಸಂಗಮದ ದೇಶ. ಇಲ್ಲಿ ಬಡತನ ಅನ್ನೋದು ಭಾಳ ಐತಿ ಜಗತ್ತಿನಾಗ ನಮ್ಮ ಭಾರತ. ಆ ಬಡತನ ನಿವಾರಣೆ ಮಾಡ್ಬೇಕಾದ್ರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಮೊದಲು ಏನು ಇದ್ದು ರೇಟ್ಗಳು, ಆ ರೇಟ್ ತಂದ್ರೆ ಮಾತ್ರ ಸಾಕು ಮೋದಿನ ಪೂಜೆ ಮಾಡುವಂಥ ಜನ ಅನ್ನೋದಾರ್ರಿ. ನಾವು ಭಾಳ ಭಯಭಕ್ತಿಯಿಂದಂಥ ಜನ, ನಾವು ಭಾಳ ದೈವಿ ಭಕ್ತರು. ನಮಗೆ ಯಾರು ಒಳ್ಳೇದು ಮಾಡ್ತಾರ ಬಡವರಿಗೋಸ್ಕರ ಅವ್ರ ಫೋಟೋ ಪೂಜೆ ಮಾಡುವಂಥ ಜನ ಅದಾರ. ನೋಡ್ರಿ ಜಯಲಲಿತಾ ಪೂಜೆ ಮಾಡ್ತಿದ್ರು, ಆಂಧ್ರದಾಗ NT ರಾಮರಾವ್ ಪೂಜೆ ಮಾಡ್ತಿದ್ರು, ಸಿದ್ದರಾಮಯ್ಯನ ಪೂಜೆ ಮಾಡೋರು ಭಾಳ ಮಂದಿ ಅದಾರ. ಇಂಥ ಒಂದು ಇವತ್ತು ಮಮತಾ ಬ್ಯಾನರ್ಜಿ ಪೂಜೆ ಮಾಡಕತ್ತಾರ. ಈ ಜನ ಏನದಾರ ಬಡತನ ನಿವಾರಣೆಗೋಸ್ಕರ ಏನು ನೀವು ಒಳ್ಳೆ ಕೆಲಸ ಮಾಡ್ತೀರಿ ಅದನ್ನು ಸಹಿತ ಇವತ್ತು ಭಾಳ ಠಾಕ್ರೆ ಅವರು ಒಂದು ಮಾತು ಹೇಳಿದರು. ಯಾವ ಹಸಿದವ ಒಬ್ಬರು ಇರಬಾರ್ದು, ಬಾಂಬೆದಾಗ ಮಹಾರಾಷ್ಟ್ರದಾಗ ಒಬ್ಬರು ಇರಬಾರ್ದು ಅಂತ ಹೇಳಿರೋರು ಭಾಳ ಠಾಕ್ರೆ ಸಾಹೇಬ್ರು. ನಿಜವಾದ ಮಾತದ. ಒಂದು ಬ್ರೆಡ್ ಬಣ್ಣ ತಿಂದಾದರೂ ಅವನು ಬದುಕಬೇಕು, ನನ್ನ ರಾಜ್ಯದಲ್ಲಿ ಒಬ್ಬ ಹಸಿವುದಿಂದ ಬಳಲಬಾರ್ದು ಅಂತಿದ್ರು. ಇದನ್ನು ಯಾರು ಹೇಳ್ತಿದ್ರು? ಬಸವಣ್ಣ ಹೇಳ್ತಿದ್ರು, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳ್ತಿದ್ರು, ಹಸಿದವನಿಗೆ ಅನ್ನ ನೀಡು. ಇಂಥ ವ್ಯಾಖ್ಯಾನಗಳಿಂದ ಈ ಸುದ್ದಿ ಹೇಳಕತ್ತ ನನ್ನ ಮೇಲೆ ಪ್ರಧಾನಮಂತ್ರಿ ಮೋದಿ ಏನು ಮಾಡಬೇಕು, ಈ ಎಲ್ಲ ರೇಟ್ ಮೊದಲು ಕಡಿಮೆ ಮಾಡಬೇಕು. ಪೆಟ್ರೋಲ್ ಡೀಸೆಲ್ ನೋಡ್ರಿ ಬೆಂಕಿ ಉರಿ ಆಗತೈತಿ, ಗ್ಯಾಸ್ ನೋಡ್ರಿ ಉರಿ ಆಗತೈತಿ. ಹಿಂಗೆಲ್ಲ ರೇಟ್ ಆದಮೇಲೆ ಖಾಸಗೀಕರಣ ಆದಮೇಲೆ ಅವ್ರೇನು ಮಾಡ್ತಾರೆ ಹೋಯ್ತೇನೆ ರೀ, ಖಾಸಗೀಕರಣ ಗ್ಯಾಸ್ ಕೊಟ್ಟರೆ 2000 ಆಕೈತಿ, ಪೆಟ್ರೋಲ್ ಖಾಸಗೀಕರಣ ಕೊಟ್ಟರೆ 200 ರೂಪಾಯಿ ಆಕೈತಿ. ರೇಟ್ಗಳು ಈಗ ಟ್ರೈನ್ಗಳು ಕೊಟ್ರಂದ್ರೆ ಈಗ ಡಬಲ್ ಟೇಬಲ್ ಹಾಕಾವ, ಕೆಲವು ಕಡೆ ಕೊಟ್ಟಾರ ಅಲ್ಲಿ ಎಲ್ಲ ಏನು 4 ಪಟ್ಟು ಹಾಕಾವ. ಹಂಗಾದ್ರೆ ನಿಮ್ಮ ಅನಿಸಿಕೆ ಏನ್ರಿಪ್ಪ? ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಇದು ಕೆಟ್ಟ ಅನ್ನಿಸ್ತಿರ್ಬೇಕು, ಚುರುಕು ಅಂತಿರ್ಬೇಕು, ಆದರೂ ನಾವು ಸತ್ಯ ಹೇಳೋರು. ಸತ್ಯಕ್ಕಾಗಿ ನಿಮ್ಮದು ಬೆಂಬಲ ಇದ್ರೆ ನಮ್ಮ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ. ನಮಸ್ಕಾರ.